ಬಾಲಿವುಡ್, ಸ್ಯಾಂಡಲ್‌ವುಡ್, ಟಾಲಿವುಡ್, ಕಾಲಿವುಡ್ ಮೊದಲಾದ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಪ್ಯಾನ್ ಇಂಡಿಯಾ ಸಿನಿಮಾಗಳೇ 100 ಕೋಟಿ ಗಳಿಸಲು ಒದ್ದಾಡ್ತಾ ಇವೆ. ಯಾವುದೋ ಒಂದು ದೊಡ್ಡ ಸಿನಿಮಾ ಸೂಪರ್ ಹಿಟ್ ಆದ್ರೆ ಅದರ ಸರಾಸರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ 500 ಕೋಟಿ ಆಸುಪಾಸು ಇರುತ್ತೆ. ಕೆಜಿಎಫ್ 2, ಜವಾನ್, ಪುಷ್ಪ 2 ಅಂತ ಯಾವುದೋ ಒಂದೆರಡು ಮೂವಿ ವರ್ಷದಲ್ಲಿ 1000 ಕೋಟಿ ಕಲೆಕ್ಷನ್ ಕ್ರಾಸ್ ಮಾಡುತ್ತೆ. ಈಗ ಭಾರತದಲ್ಲಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರುವ ಪಟ್ಟಿಯಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವ ಧುರಂಧರ್ 2 1800 ಕೋಟಿ ಗಳಿಸಲು 1.5 ತಿಂಗಳು ತಗೊಂತು. ಆದರೆ ಇಲ್ಲೊಂದು ಹಾಲಿವುಡ್ ಸಿನಿಮಾ ಜಸ್ಟ್ 7 ಡೇಸ್ ಅಲ್ಲೇ ಧುರಂಧರ್ 2 ಮೂವಿಯ ಎರಡರಷ್ಟು ಕಲೆಕ್ಷನ್ ಮಾಡಿ ಹೊಸ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇದೆ. ಹೌದು, ಪಾಪ್ ಲೋಕದ ತಾರೆ, ಜಗತ್ತಿನ ಡ್ಯಾನ್ಸ್ ಕಿಂಗ್ ಮೈಕಲ್ ಜಾಕ್ಸನ್ ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ತಯಾರಾಗಿ ಮೊನ್ನೆಯಷ್ಟೇ ರಿಲೀಸ್ ಆದ ಮೈಕಲ್ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಮೂವಿ ಹೇಗಿದೆ, ಇದರಲ್ಲಿ ಏನೇನಿದೆ, ಏನೇನಿಲ್ಲ, ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು, ಈ ಮೂವಿಯ ಸುತ್ತಮುತ್ತ ಹರಿದಾಡುತ್ತಿರುವ ವೈರಲ್ ಸುದ್ದಿಗಳೇನು, ಎಲ್ಲವನ್ನು ಈ ವಿಡಿಯೋದಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಮೊನ್ನೆ ಏಪ್ರಿಲ್ 24ರಂದು ಇಂಡಿಯಾ ಸೇರಿದಂತೆ ವರ್ಲ್ಡ್ ವೈಡ್ ಮೈಕಲ್ ಮೂವಿ ರಿಲೀಸ್ ಆಯಿತು. ನೋಡುವ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೇ ಇದ್ದರೂ ಒಂದು ರಿವ್ಯೂ ವಿಡಿಯೋ ಮಾಡಬೇಕು ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ. ನಮ್ಮ ಈ ಪ್ರಪಂಚದ ಡ್ಯಾನ್ಸಿಂಗ್ ಲೆಜೆಂಡ್ ಆಗಿರುವ ಮೈಕಲ್ ಜಾಕ್ಸನ್ ಅವರ ಬಯೋಪಿಕ್ ಆಗಿರುವ ಈ ಮೂವಿಯ ಕಥೆಯನ್ನು ಜಾನ್ ಲೋಗನ್ ಬರೆದಿದ್ದು, ಆಂಟೋನಿನಾ ಫುಕ್ವಾ ಅವರು ಆಕ್ಷನ್ ಕಥೆಯಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ. ಮೈಕಲ್ ಜಾಕ್ಸನ್ ಅವರ ಸೋದರ ಸಂಬಂಧಿ ಜಾಫರ್ ಜಾಕ್ಸನ್ ಮೂವಿಯಲ್ಲಿ ಮೈಕಲ್ ಪಾತ್ರವನ್ನು ಮಾಡಿದ್ದು ಸೇಮ್ ಟು ಸೇಮ್ ಅವರದೇ ರೂಪ, ಅವರದೇ ಹಾವಭಾವಗಳೊಂದಿಗೆ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವರ ಡ್ಯಾನ್ಸ್ ಹಾಗೂ ಸ್ಟೈಲ್ ಕೂಡ ಮೈಕಲ್ ಜಾಕ್ಸನ್ ಅವರಿಗೆ ತುಂಬಾ ಹೊಂದಾಣಿಕೆ ಆದಂತೆ ಕಾಣಿಸುತ್ತೆ. ಮೈಕಲ್ ಅವರು 10 ವರ್ಷ ಇದ್ದಾಗಿನಿಂದ ಏನೇನು ಮಾಡಿದರು ಎಂಬುದರಿಂದ ಆರಂಭ ಆಗುವ ಕತೆ ಅವರು ಯುಕೆ ಟೂರಿಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡುವ ತನಕ ಇರುವ ಸ್ಟೋರಿ ಈ ಮೂವಿಯಲ್ಲಿದೆ. ಮೈಕಲ್ ಜಾಕ್ಸನ್ ಅವರ ಫ್ಯಾಮಿಲಿ ಅವರೇ ಮೂವಿ ಮಾಡಿರುವುದರಿಂದ ಅವರ ಪಾಸಿಟಿವಿಟಿ ಬಗ್ಗೆ ಅಷ್ಟೇ ಮೂವಿಯಲ್ಲಿ ತೋರಿಸಲಾಗಿದೆ. ಮೈಕಲ್ ಜಾಕ್ಸನ್ ಅವರ ಪಾಪ್ ಮ್ಯೂಸಿಕ್ ಲೈಫ್ ಹಾಗೂ ಡ್ಯಾನ್ಸ್ ಚೆನ್ನಾಗಿ ಮೂಡಿ ಬಂದಿದೆ. ಮೈಕಲ್ ಜಾಕ್ಸನ್ ಅವರು ಎದುರಿಸಿದ ಕೆಲವೊಂದು ಲೀಗಲ್ ಇಶ್ಯೂಗಳನ್ನು ಅಷ್ಟಕ್ಕಷ್ಟೇ ಹಾಗೆ ತೋರಿಸಿದಂತೆ ಮಾಡಲಾಗಿದೆ. ಈ ಮೂವಿ ಒಂದು ಅದ್ಭುತ ದೃಶ್ಯಕಾವ್ಯ ಆದರೂ ಸಹ ಮೈಕಲ್ ಅವರ ನಿಜ ಜೀವನದ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡಿರುವವರಿಗೆ ಮೂವಿ ತುಂಬಾ ನಿರಾಶೆ ಮಾಡುತ್ತೆ. ಪಾಪ್ ಕಲ್ಚರ್ ಲೆಜೆಂಡ್ ಬಗ್ಗೆ ಹೇಳಲೇಬೇಕಾದ ಮತ್ತು ತೋರಿಸಲೇಬೇಕಾದ ಇನ್ನು ತುಂಬಾ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳು ಇದ್ದು, ತಂದೆಯನ್ನೇ ಮಗ ಮೈಕಲ್ ಯಾಕೆ ಹೇಟ್ ಮಾಡ್ತಾ ಇದ್ರು, 20ನೇ ವಯಸ್ಸಿಗೆ ಮನೆ ಬಿಟ್ಟು ಬಂದ ಮೈಕಲ್ ಜಾಕ್ಸನ್ ಅವರು ಇಂಡಿಪೆಂಡೆಂಟ್ ಆಗಿ ಹೇಗೆ ಒಂದು ಹೊಸ ಲೈಫ್ ಕಟ್ಕೊಂಡ್ರು, ಅವರು ಎದುರಿಸಿದ ಅವಮಾನ ಅಪಮಾನಗಳು, ಅವರಿಗೆ ಆದ ತೊಂದರೆಗಳು, ಆರೋಗ್ಯದ ಸಮಸ್ಯೆಗಳು, ಒಬ್ಬ ಆರ್ಡಿನರಿ ಬಾಯ್ ಪಾಪ ಲೋಕದ ಧ್ರುವತರ ಆಗೋದಕ್ಕೆ ಪಟ್ಟ ಕಷ್ಟ ನೋವುಗಳು ಮತ್ತು ಸಾಗಿ ಬಂದ ದಾರಿ ಬಗ್ಗೆ ಇಲ್ಲಿ ಹೇಳುವುದಕ್ಕೆ ಆಗ್ಲಿ ಅಥವಾ ಒಂಚೂರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ಲಿ ಹೋಗಿಲ್ಲ. ಮೈಕಲ್ ಜಾಕ್ಸನ್ ಅವರ ಲೈಫಲ್ಲಿ ತುಂಬಾ ಕಾಂಟ್ರವರ್ಸಿಗಳು ಮತ್ತು ಇಶ್ಯೂಗಳು ಸಹ ಇದ್ದವು. ಅವು ಯಾವುದನ್ನು ಇಲ್ಲಿ ತೋರಿಸುವುದಕ್ಕೆ ಹೋಗಿಲ್ಲ. ಈ ಚಿತ್ರದ ಮುಂದುವರಿದ ಭಾಗ ಮುಂದೆ ಬರುತ್ತೆ ಎಂದು ಹೇಳಲಾಗುತ್ತಿದೆ. ಹೀಗಾಗಿ ಜನರಲ್ಲಿ ಇದ್ದ ಕುತೂಹಲದ ಕಾರಣಕ್ಕೆ ಸಾಕಷ್ಟು ನಿರೀಕ್ಷೆಯಿಂದ ರಿಲೀಸ್ ಆದ ಮೈಕಲ್ ಮೂವಿ ಆಮೇಲೆ ಹೆಚ್ಚಾಗಿ ನೆಗೆಟಿವ್ ರಿವ್ಯೂಗಳನ್ನೇ ಪಡೆಯುತ್ತೆ. ಮೂವಿ ನೋಡಿದ ವೀಕ್ಷಕರು ಎಲ್ಲ ಮಿಕ್ಸ್ಡ್ ರೆಸ್ಪಾನ್ಸ್ ಕೊಡ್ತಾರೆ. ಆದರೂ ಸಹ ಮೈಕಲ್ ಮೂವಿ ವರ್ಲ್ಡ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಗ್ರ್ಯಾಂಡ್ ಓಪನಿಂಗ್ ಪಡೆದು ಫಸ್ಟ್ ದಿನಾನೇ 700 ಕೋಟಿ ಕಲೆಕ್ಷನ್ ಮಾಡುತ್ತೆ. ಜಸ್ಟ್ 4 ದಿನಕ್ಕೆ ಈ ಮೂವಿಯ ಟೋಟಲ್ ಕಲೆಕ್ಷನ್ 2100 ಕೋಟಿ ರೂಪಾಯಿ ಆಗುತ್ತೆ. ಜಸ್ಟ್ 7 ಡೇಸ್ ಅಲ್ಲಿ ಈ ಮೂವಿಯ ಒಟ್ಟಾರೆ ಕಲೆಕ್ಷನ್ 3000 ಕೋಟಿ ದಾಟುವ ಎಲ್ಲ ಸಾಧ್ಯತೆಗಳು ಇದೆ. ಈ ಮೂಲಕ ಬಯೋಪಿಕ್ ಸಿನಿಮಾಗಳ ಎಲ್ಲ ದಾಖಲೆಯನ್ನು ಈ ಮೂವಿ ನುಚ್ಚು ನೂರು ಮಾಡಿ ಹೊಸ ದಾಖಲೆ ಬರೀತಾ ಇದೆ. ಈ ಮೊದಲು ದೊಡ್ಡ ಹಿಟ್ ಆಗಿ ರೆಕಾರ್ಡ್ ಮಾಡಿದ ಓಪನ್ ಹೈಮರ್ ಹಾಗೂ ಬೊಹೆಮಿಯನ್ ರಾಪ್ಸೋಡಿ ಸಿನಿಮಾಗಳ ದಾಖಲೆಯನ್ನು ಸಹ ಮುರಿದಂತೆ ಆಗಿದೆ. ಇನ್ನು ಈ ಮೂವಿ ಯಾವೆಲ್ಲ ದಾಖಲೆಗಳನ್ನು ಮುರಿದು ಇನ್ನು ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನು ಮುಂದೆ ಕಾದು ನೋಡಬೇಕು. ಯಾವುದೇ ನಿರೀಕ್ಷೆ ಇಲ್ಲದೆ ಆರಾಮಾಗಿ ಹೋಗಿ ಒಂದು ಒಳ್ಳೆಯ ಮೂವಿ ನೋಡಿಕೊಂಡು ಬರಬೇಕು ಅಂತ ನೀವು ಅಂದುಕೊಂಡಿದ್ದರೆ ಖಂಡಿತ ತನ್ನ 3 ವಾಕ್ದಿಂದ ಜಗತ್ತನ್ನು ಹುಚ್ಚು ಹಿಡಿಸಿದ
ಮೈಕಲ್ ಜಾಕ್ಸನ್ ಅವರ ಜೀವನ ಆಧಾರಿತ ಈ ಮೈಕಲ್ ಮೂವಿಯನ್ನು ನೀವು ನೋಡಬಹುದು. ಜಸ್ಟ್ ಒಂದು ಮೂವಿ ಆಗಿ ನೋಡುವುದಾದರೆ ಇದೊಂದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.